ನನ್ನ ಹೆಸರು ಶಾರದಮ್ಮ. ಚೇರ್ ಮೇಲಿಂದ ಬಿದ್ದು ಕಾಲು ಮುರ್ಕೊಂಡಿದ್ದೆ. ಬೇರೆ ಕಡೆಗೆ ಹೋಗಿ ಕಟ್ಟಾಕ್ಸ್ದು ಆಗಲಿಲ್ಲ. ಆಮೇಲೆ ಯಾರು ಹಿಂಗೆ ಗುರ್ತು ಪರಿಚಯ ಆಗಿ ಅಪೋಲೋ ಆಸ್ಪತ್ರೆಗೆ ಹೇಳಿರು. ನಮಸ್ಕಾರ, ನನ್ನ ಹೆಸರು ಗಿರಿಜಾ ಅಂತ. ನಮ್ಮ ಅತ್ತೆಗೆ ಆಪ್ರೇಷನ್ ಮಾಡಿಸಿದ್ವಿ ಅಪೋಲೋ ಹಾಸ್ಪಿಟ್ಲಲ್ಲಿ. ಮನೆಯೊಳಗೆ ಚೇರ್ ಮೇಲೆ ಹತ್ತಿ ಶೆಲ್ಫಿಂದ ಬಾಕ್ಸ್ ತೆಗಿಯೋಕೆ ಹೋಗಿ ಕೆಳಗಡೆ ಬಿದ್ದು ಹಿಪ್ಪು ಮುರಿದೋಗ್ಬಿಟ್ಟಿತ್ತು. ನಾವು ನಾಟಿ ವೈದ್ಯರ ಹತ್ರ ತೋರಿಸಿದ್ವಿ, ಅಲ್ಲಿ ಸರಿ ಹೋಗಿರಲಿಲ್ಲ. ಕೃಷ್ಣಮೂರ್ತಿ ಅಂತ ಪೊಲೀಸರೊಬ್ಬರು ಪರಿಚಯ ಇದ್ದರು. ಅಪೋಲೋ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ನೋಡ್ತಾರೆ, ರಾಜಶೇಖರ್ ಸರ್ ಅಂತ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ರು. ಆವಾಗ ನಾವು ಅಪೋಲೋ ಹಾಸ್ಪಿಟ್ಲಿಗೆ ಬಂದ್ವಿ. ಅದು ಹಿಪ್ಪು ರೀಪ್ಲೇಸ್ಮೆಂಟ್ ಆಗಿದ್ರೆ ಚೆನ್ನಾಗಿ ಓಡಾಡ್ತಾರೆ ಅಂತ ಹೇಳಿದ್ರು. ಹಂಗಾಗಿ ನಾವು ಒಪ್ಕೊಂಡ್ವಿ. ಆಪ್ರೇಷನ್ ಆಯಿತು. This Shardama, she came with a fracture hip joint. Actually, it's a fracture neck femur, and she was treated with the osteopath. After the injury, she couldn't walk almost 6 months. So when I examined her, it was already fracture was completely displaced. It is not uniting. Hence, we thought of doing a hip replacement surgery. So hip replacement surgery, we conducted. Her bones are soft, and we started with the calcium medicines, and we did a hip replacement with this ceramic on poly, and dual mobility cup is used. And the same day patient may made to walk. Next day we started walking with walker. With all the comorbidities, like she has a heart problem also, with the help of our cardiologist and intensivist, we are able to manage without any medical issues. And now she is pain free, she is walking. ರಾಜಶೇಖರ ಡಾಕ್ಟರ್ ಆಪ್ರೇಷನ್ ಮಾಡಿ ನನ್ನನ್ನು ನಡೆದಾಡಂಗೆ ಮಾಡಿರು. ಆಪ್ರೇಷನ್ ಮಾಡಿ ಇವಾಗ ಆಗಲೇ 1.5 ತಿಂಗಳಾಯಿತು. ಆಪ್ರೇಷನ್ ಆದರೆ ಇಷ್ಟು ಬೇಗ ರಿಕವರಿ ಆಗ್ತಾರೆ ಅಂದ್ಕೊಂಡಿರಲಿಲ್ಲ. 1.5 ಮಂತಲ್ಲಿ ತಿರುಗಾಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ರಾಜಶೇಖರ್ ಸರ್, ಅಪೋಲೋ ಹಾಸ್ಪಿಟಲ್ ತುಂಬ ಥ್ಯಾಂಕ್ಸ್.